ಮೊದಲಿಗೆ ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರ ನೇಮಕ ಆದಂಥ ಮುಂದಿನ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಮತ್ತು ನಮ್ಮ ಸಂಸ್ಥಾಪಕರು ನರಸಿಂಹಮೂರ್ತಿ ಅಣ್ಣವರು ಅವರಿಗೆ ಪ್ರಮಾಣ ಪತ್ರವನ್ನು ವಿತರಿಸೋದ್ರ ಮೂಲಕ ಅವರಿಗೆ ಯಶಸ್ವಿ ಆಗಲಿ ಅಂತ ಹಾರೈಸಿದ್ದಾರೆ. ಹಾಗೆ ನಮ್ಮ ನೇತ್ರೇಶ್ ಅಣ್ಣ, ನಮ್ಮ ಉಪಾಧ್ಯಕ್ಷರು ರಮೇಶ್ ಅಣ್ಣ, ನನ್ನ ಸಂಘಟಕರೆಲ್ಲ ಸಮೇತವಾಗಿ ಅವರಿಗೆ ಶುಭ ಕೋರ್ತೇವೆ. ಸರ್, ಈಗ ಸಂಘಟನೆ ನಾವು ಕಳೆದ 15 ದಿವಸದಿಂದ ನಮ್ಮದು ಜಿಲ್ಲಾಧ್ಯಕ್ಷರನ್ನ ನನ್ನಾಗಿ ನೇಮಕ ಮಾಡಿದ್ರು. ಆ 15 ದಿವಸದಲ್ಲಿ ಈಗ ರಾಜ್ಯ ಘಟಕದ ಅಲ್ಪಸಂಖ್ಯಾತ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ನಾವು ಒಂದು ಕಾರ್ಯವೈಖರಿಯನ್ನು ಮಾಡಿದ್ದೀವಿ. ಅವ್ರನ್ನ ಸಂಘಟನೆಗೆ ಗುರುಸ್ಕೊಂಡು ಈಗ ಸಂಘಟನೆ ಬಿಗಿ ಮಾಡ್ತಾ ಈ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಎಲ್ಲ ಕಡೆ ಅಹಿಂದ ಸಂರಕ್ಷಣಾ ವೇದಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂತ ದಿಟ್ಟ ಪಣ ತೊಟ್ಟಿದ್ದೀವಿ ಸರ್. ನಾವು ರಾಜ್ಯಾಧ್ಯಕ್ಷ ಸ್ಥಾನ ನಿಮ್ಮ ಜಿಲ್ಲೆಗೆ ನಿಮ್ಮ ಏನೇನು ಕುತೂಹಲ ಬಂದಿದೆ, ಯಾವ ರೀತಿ ಹೋರಾಟಗಳನ್ನು ರೂಪಿಸ್ತೀರಾ? ಮುಂದಿನ ದಿನಗಳು ಇಲ್ಲಿ ಏನೇನು ಬೇಕು ಅಂತ ಅಂದ್ಬಿಟ್ಟು ನೀವು ಸಂಘಟನೆಯವರು ಗುರುತು ಮಾಡ್ಕೊಂಡಿದ್ದೀವಿ ಸರ್. ಆ್ಯಕ್ಚುಲಿ ಅಹಿಂದ ಸಂರಕ್ಷಣಾ ವೇದಿಕೆ ಮೂಲ ಅಜೆಂಡಾ ಏನು ಅಂದರೆ ಹಿಂದುಳಿದ ಅಲ್ಪಸಂಖ್ಯಾತರ ಏಳಿಗೆಗಾಗಿ ದುಡಿಯುವಂಥ ಶ್ರಮಿಸಬೇಕು. ಬಡವರ ದೀನದಲಿತರು ಬಡವರಿಗೆ ಏನು ಶೋಷಿತರಿಗೆ ಸರ್ಕಾರದ ವಂಚಿತರಾಗ್ತಿರೋಂಥ ಸವಲತ್ತುಗಳನ್ನು ದೊರಕಿಸ್ಕೊಳ್ಳೋ ಉಗ್ರ ಹೋರಾಟವನ್ನು ಮಾಡ್ತೇವೆ. ನ್ಯಾಯ ದೊರಕಿಸೇ ಕೊಡ್ತೇವೆ. ಎಲ್ಲ ಅಧಿಕಾರಿಗಳ ಹತ್ರ ಹೋಗಿ ಕೇಳೋವಂಥ ಮುಖಾಂತರ ಏನು ಸರ್ಕಾರದ ಏನು ಸವಲತ್ತು ಬರ್ತೋ ಅದನ್ನೆಲ್ಲ ತಲುಪಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಸರ್.